ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದ ಕಾರ್ಯಕ್ರಮ. ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಮಾಸ ಭವಿಷ್ಯದಲ್ಲಿ ಮೀನರಾಶಿಯವರಿಗೆ ಯಾವ ರೀತಿಯಲ್ಲಿ ಫಲವನ್ನು ಕೊಡುತ್ತೆ ಅಂತ ನೋಡೋಕೆ ಹೋದಾಗ, ಈ ಫೆಬ್ರವರಿ ತಿಂಗಳು ಶುಕ್ರಗ್ರಹನ ಪ್ರವೇಶದಿಂದ ಹಣಕಾಸಿನ ಗಲಾಟೆ, ಗೊಂದಲ, ಜಗಳ, ಕಿತ್ತಾಟಗಳು ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರಿಗೆ ಹೆಚ್ಚಿನದಾಗುತ್ತೆ. ಯಾರನ್ನು ನಂಬಿರ್ತೀರೋ ಅವರೇ ನಮ್ಮನ್ನು ತುಂಬವಾಗಿ ಕಾಡಿ ತುಂಬವಾದಂಥ ನಷ್ಟಗಳಿಗೆ ನಮ್ಮ ಹೆಸರನ್ನು ಬಳಸ್ಕೊಂಡು ನಮಗೆ ದೊಡ್ಡದಾದಂತಹ ನಷ್ಟವನ್ನು ಮಾಡ್ತಾರೆ. ಜಾಗ್ರತೆಯನ್ನು ವಹಿಸಿ ಮೀನರಾಶಿಯವರು. ಹಣಕಾಸಿನ ಹೂಡಿಕೆ, ಹಣಕಾಸಿನ ಗೊಂದಲ, ವ್ಯವಹಾರದಲ್ಲಿ ತೊಂದರೆ, ತಾಪತ್ರೆಗಳು ಇದೆಲ್ಲವೂ ಆಗುವಂತಹ ವಾತಾವರಣಗಳಿರುತ್ತೆ. ಕುಟುಂಬದಲ್ಲಿ ದಾಂಪತ್ಯ ಕಲಹಗಳು, ವಿಚ್ಛೇದನಕ್ಕೆ ದೊಡ್ಡ ಮಟ್ಟದ ಗಲಾಟೆಗಳಾಗಿ ದಾಂಪತ್ಯದಲ್ಲಿ ವಿಚ್ಛೇದನಕ್ಕೆ ಹೋಗುವಂತಹ ಸನ್ನಿವೇಶಗಳು, ಅಂದರೆ ಡೈವರ್ಸ್ ಅಂತೀವಲ್ಲ, ಇದೆಲ್ಲವೂ ಆಗುವಂತಹ ವಾತಾವರಣಗಳು, ದೊಡ್ಡ ಮಟ್ಟದ ನಷ್ಟಕ್ಕೆ ಗುರಿಯಾಗುವಂತಹ ವಾತಾವರಣಗಳು ಮೀನರಾಶಿಯವರಿಗಿರುತ್ತೆ. ಯಾಕೆ ಅಂತ ಅಂದರೆ, ನಿಮಗಿರುವಂತಹ ಶುಕ್ರನೇ ನಿಮಗೆ ಮಾರಕನಾಗಿದ್ದಾನೆ. ಶುಕ್ರವೇ ದೋಷದಲ್ಲಿದೆ. ಅದಕ್ಕೆ ಸಾಥ್ ಕೊಡುವಂಥದ್ದು, ಅದಕ್ಕೆ ಸಪೋರ್ಟ್ ಮಾಡುವಂಥ ರಾಹುಗ್ರಹನೂ ಸಹ ನಿಮಗೆ ಕೆಟ್ಟ ಸ್ಥಾನದಲ್ಲಿರ್ತಾನೆ. ಜೊತೆಯಲ್ಲಿ 12ನೇ ಮನೆಯಲ್ಲಿರುವಂಥ ಶನಿಗ್ರಹ ಮಾರಕನಾಗಿರ್ತಾನೆ. ಯಾರು ನಂಬಬೇಕು, ಯಾರು ನಂಬಾರ್ದು ಅದು ನಿಮಗೆ ಗೊತ್ತಾಗ್ತಿಲ್ಲ. ಇವತ್ತಿನ ಮಿತ್ರ ನಾಳೆ ದಿನ ನಿಮಗೆ ಶತ್ರುವಾಗಿರ್ತಾನೆ. ಅವನು ನಿಮ್ಗೆ ಸಪೋರ್ಟ್ ಮಾಡ್ತಾನೆ ಅಂತ ಅಂದ್ಕೊಂಡಿರ್ತೀರಿ, ಅವನು ನಿಮಗೆ ಅವಮಾನವನ್ನು ಮಾಡ್ತಾನೆ. ಅದರಲ್ಲೂ ಸಹ ಹೇಳಬೇಕು ಅಂತ ಅಂದರೆ, ಎಲ್ಲರೂ ಸಹ ನಮ್ಮನ್ನು ತುಳಿಬೇಕು ಅಂತ ಇದ್ದಂಥ ಎಲ್ಲ ವ್ಯಕ್ತಿಗಳು ಒಗ್ಗೂಡಿ ನಮಗೆ ಎಷ್ಟೆಷ್ಟು ಅವಮಾನಗಳನ್ನು, ಎಷ್ಟು ಪಾತಾಳಕ್ಕೆ ತುಳಿಬೇಕೋ ಅದೆಲ್ಲವನ್ನು ಪ್ರಯತ್ನವನ್ನು ಮಾಡ್ತಾರೆ. ಎಚ್ಚರಿಕೆಯನ್ನು ವಹಿಸಿ. ಫೆಬ್ರವರಿ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಸಹ ಮೀನರಾಶಿಯವರು ಹೊಸ ಕೆಲಸವನ್ನು ಆರಂಭವನ್ನು ಮಾಡಬಾರ್ದು. ಇನ್ನೊಬ್ಬರ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡಲಿಕ್ಕೆ ಖಂಡಿತವಾಗಿ ಇವರು ಫೆಬ್ರವರಿ ತಿಂಗಳಲ್ಲಿ ಮೀನರಾಶಿಯವರು ಹೋಗಬಾರ್ದು. ಹೋದಾಗ ನಿಮಗೆ ಆ ಫ್ರೆಂಡ್ಶಿಪ್ಪು, ಆ ಪಾರ್ಟ್ನರ್ಶಿಪ್ಪೇ ನಿಮಗೆ ದೊಡ್ಡ ಕಂಟಕ. ಅವು ಯಾವ ರೀತಿಯಲ್ಲಾಗಿರ್ಬೋದು, ಹಣಕಾಸಿನಲ್ಲಿ ಕಂಟಕವಾಗಿರ್ಬೋದು, ಕೊನೆಗೆ ಪ್ರಾಣಕ್ಕೂ ಕಂಟಕ ಅವನೇ ಆಗಿರ್ಬೋದು. ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಅಂತ ಮೀನರಾಶಿಯವರಿಗೆ ಹೇಳ್ಬೋದು. ಮೀನರಾಶಿಯವರಿಗಿರುವ ದೋಷದಲ್ಲಿ ಯಾರು ಅಂತ ಅಂದರೆ, ಶುಕ್ರಗ್ರಹನೇ ದೋಷದಲ್ಲಿದ್ದಾನೆ. ಆದ್ದರಿಂದ ಮೀನರಾಶಿಯವರು ಮಾಡಬೇಕಾಗಿರುವಂಥದ್ದು ಮೃತ್ಯುಂಜಯನ ಪೂಜೆ. ಎಲ್ಲಿ ಶಿವನ ದೇವಸ್ಥಾನ ಇರುತ್ತೋ ಅಲ್ಲಿಗೆ ಬಿಲ್ಪತ್ರೆ ಅರ್ಚನೆಯನ್ನು ಮಾಡಿಸಿ. ಅದರಲ್ಲಿ ನಿಮಗೆ ಇರುವಂತಹ ದೋಷದಲ್ಲಿರುವಂತಹ ಸಣ್ಣ ಪುಟ್ಟ ವಾಹನದಲ್ಲಿ ಅಪಘಾತಗಳಾಗುವಂಥ ಸನ್ನಿವೇಶಗಳು ಸಹ ಮೀನರಾಶಿಯವರಿಗಿರುತ್ತೆ. ಸಣ್ಣ ಪುಟ್ಟ ಮೈ ಮರೆತರೆ ದೊಡ್ಡ ಮಟ್ಟದ ನಷ್ಟಕ್ಕೆ ಗುರಿಯಾಗುವಂತಹ ವಾತಾವರಣವೂ ಮೀನರಾಶಿಯವರಿಗಿರುತ್ತೆ. ಫೆಬ್ರವರಿ ತಿಂಗಳು ನಿಮಗೆ ನಷ್ಟವೇ ಹೊರತು ಲಾಭವಲ್ಲ. ಅದಕ್ಕೆ ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿಯವರು ಅಂತ ಹೇಳ್ತಾ, ಇದು ಮಾಸ ಭವಿಷ್ಯ ಫೆಬ್ರವರಿ ತಿಂಗಳದು. ಮುಂದಿನ ಮಾಸ ಭವಿಷ್ಯದಲ್ಲಿ ಮತ್ತೆ ಭೇಟಿ ಕೊಡ್ತೇನೆ. ಆ ಮಾಸ ಭವಿಷ್ಯಗಳಲ್ಲಿ ಸುಮಾರು ಬದಲಾವಣೆಗಳಾಗಿರುತ್ತೆ. ಯಾವುದು ಶುಭ, ಯಾವುದು ನಷ್ಟ, ಯಾವುದಕ್ಕೆ ಒಳ್ಳೆಯದು, ಯಾವುದಕ್ಕೆ ಕೆಟ್ಟದ್ದು ಅಂತ ನೋಡಲಿಕ್ಕೆ ಮತ್ತೆ ನಿಮ್ಮ ಮುಂದೆ ಮುಂದಿನ ತಿಂಗಳು ಮಾರ್ಚ್ ತಿಂಗಳು ಮಾಸ ಭವಿಷ್ಯದಲ್ಲಿ ಮತ್ತೆ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.